ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು 2 ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದೇನೆಂದರೆ, ಪ್ರತಿ ತಿಂಗಳು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು 1200ರಿಂದ 1500ವರೆಗೂ ಹೇಗೆ ಉಚಿತವಾಗಿ ಪಡೆಯಬಹುದು ಅಂತ ತಿಳಿಯೋಣ. ಹಾಗೆ ಸೆಕೆಂಡ್ ಒನ್ ಬಂದು ಅಕ್ಕಿ ಹಣ ಇನ್ನೂ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಕ್ಲಾರಿಟಿ ತಗೊಳ್ಳೋಣ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ ನೋಡೋಣ. ಅಕ್ಕಿ ಹಣ ಇನ್ನೂ ಬಂದಿಲ್ಲ, 4 ತಿಂಗಳಿಂದ ಪೆಂಡಿಂಗ್ ಇದೆ. ಆದರೆ ಈಗ ದುಡ್ಡು ಕೊಡುವುದಾಗಿ ಹೇಳಿದ್ದಾರೆ. ಅಂದರೆ ಈಗ ಸೆಪ್ಟೆಂಬರಿಂದ ಅಕ್ಕಿ ಹಣ ಏನಿದೆ, ಅನ್ನಭಾಗ್ಯ ಹಣ, ಅದು ಯಾರ ಖಾತೆಗೂ ಜಮಾ ಆಗ್ತಾ ಇಲ್ಲ. ಸೊ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿದ್ರೆ, ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅವರು ಎಲ್ಲರ ಖಾತೆಗೂ ಸಹ ಹಣನ ಹಾಕೋಕ್ಕಾಗ್ತಾ ಇಲ್ಲ ಅಂತ ರೀಸನ್ ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ಹಣ ಏನು ಹಾಕಿಲ್ಲ ಅಲ್ಲ, ಆ ಎಲ್ಲ ಹಣಗಳನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಸೊ 4 ಮಂತ್ಸ್ ಹಣ ಇದೆ, ಅಂದರೆ ಪೆಂಡಿಂಗ್ ಇದೆ. ಸೊ ಆ ಎಲ್ಲ ಪೆಂಡಿಂಗ್ ಹಣನೂ ಸಹ ಜನವರಿ 15ರ ಒಳಗಡೆ ಹಾಕುವುದಾಗಿ ಈಗ ತಿಳಿಸಿದ್ದಾರೆ. ಸೊ ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಜನವರಿ 15ರ ಒಳಗೆ ಎಲ್ಲರ ಖಾತೆಗೂ ಸಹ ಪೆಂಡಿಂಗ್ ಇರುವ ಹಣ, ಅಂದರೆ 4 ತಿಂಗಳ ಏನು ಪೆಂಡಿಂಗ್ ಇದೆ ಅಲ್ವಾ, ಸೊ ಆ ಎಲ್ಲ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಮಾಡುವುದಾಗಿ ಹೇಳಿದ್ದಾರೆ. ಅದೇ ಥರ ಈಗ ಹಣ ಜಮಾ ಆದಮೇಲೆ ನೆಕ್ಸ್ಟು ಹಣ ಹಾಕ್ತಾರಾ, ಯಾಕೆ ಇಷ್ಟು ದಿನ ಲೇಟ್ ಆಯಿತು ಅಂದರೆ ಟೆಕ್ನಿಕಲ್ ಇಶ್ಯೂಯಿಂದ ಲೇಟ್ ಆಯಿತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಸೊ ನೆಕ್ಸ್ಟು ಈಗೇನು ಅಕ್ಕಿ ಬದಲು ಹಣ ಕೊಡ್ತಾ ಇದ್ದಾರಲ್ಲ, ಸೊ ಇದನ್ನು ಆ 4 ತಿಂಗಳದ್ದು ಒಟ್ಟಿಗೆ ಪೆಂಡಿಂಗ್ ಇರುವ ಹಣನ ಒಟ್ಟಿಗೆ ಹಾಕ್ಬಿಟ್ಟು ಸೊ ಅಲ್ಲಿಗೆ ಹಣ ಕೊಡುವುದನ್ನು ಸ್ಟಾಪ್ ಮಾಡಿ ಮತ್ತೆ ಅಕ್ಕಿಯನ್ನೇ ಕೊಡುವುದಾಗಿ ತಿಳಿಸಿದ್ದಾರೆ. ಸೊ ಅವರಿಗೆ ಹಣ ಕೊಡೋದಕ್ಕೆ ಟೆಕ್ನಿಕಲ್ ಇಶ್ಯೂ ಮತ್ತು ದುಡ್ಡಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ. ಸೊ ಹಾಗಾಗಿ ಎಲ್ಲರಿಗೂ ಅಕ್ಕಿ ಬದಲು ಹಣ ಕೊಡ್ತಿದ್ರಲ್ವ, ಸೊ ಈಗ ಅದನ್ನು ತೆಗ್ದಾಕ್ಬಿಟ್ಟು 4 ತಿಂಗಳದ್ದು ಪೆಂಡಿಂಗ್ ಅಮೌಂಟ್ ಏನಿದೆ ಅದನ್ನೆಲ್ಲ ಒನ್ ಟೈಮ್ ಕ್ಲಿಯರ್ ಮಾಡಿ, ಅಂದರೆ ಜನವರಿ 15ರ ಒಳಗಡೆ ಕ್ಲಿಯರ್ ಮಾಡಿಬಿಟ್ಟು ಸೊ ನೆಕ್ಸ್ಟು ಹಣದ ಬದಲು ಅಕ್ಕಿನೇ ಕೊಡ್ತಾರೆ ಅಂತ ಈಗ ಮಾಹಿತಿಯನ್ನು ನೀಡಲಾಗಿದೆ. ಸೊ ಯಾರಿಗೆಲ್ಲ ಈ ಒಂದು ನಿರ್ಧಾರ ಯಾಕೆ ಹಿಂಗೆ ತೊಗೊಂಡಿದ್ದಾರೆ, ಯಾವಾಗಲೂ ಒಂದು ಟೈಮ್ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ, ಒಂದು ಟೈಮ್ ಹಣ ಕೊಡ್ತೀನಿ ಅಂತ ಹೇಳ್ತಾರೆ, ಯಾವ ನಿಜ ಯಾವ ಸುಳ್ಳು ಅಂತ ಈ ಗೊಂದಲ ಎಲ್ಲರಿಗೂ ಸಹ ಇದೆ. ಸೊ ನಮಗೂ ಸಹ ಕ್ಲಾರಿಟಿನೇ ಇಲ್ಲ, ಯಾಕಂದರೆ ಒಂದೊಂದು ಟೈಮ್ ಅಕ್ಕಿ ಕೊಡ್ತೀನಿ ಅಂತಾರೆ, ಒಂದೊಂದು ಟೈಮ್ ಹಣ ಕೊಡ್ತೀನಿ ಅಂತ ಹೇಳಾರೆ. ಹಣ ಕೊಡ್ತೀನಿ ಅಂತೇಳಿ 4 ತಿಂಗಳಾದರೂ ಇನ್ನೂ ಹಣ ಬಂದಿಲ್ಲ. ಸೊ ಹೀಗಿದ್ದಾಗ ಎಲ್ಲರಿಗೂ ಸಹ ಸಹಜವಾಗಿ ಗೊಂದಲ ಆಗುತ್ತೆ. ಸೊ ನೋಡೋಣ, ಇನ್ನು 4 ತಿಂಗಳು ಜನವರಿ 4 ತಿಂಗಳು ವೆಯ್ಟ್ ಮಾಡಿದ್ದೀವಂತೆ. ಇನ್ನೂ ಒಂದು 15 ದಿನಕ್ಕೆಲ್ಲ ಏನು ಜನವರಿ 15ಕ್ಕೆ ಅಮೌಂಟ್ ಎಲ್ಲ ಕೊಟ್ಟು ಅವರಿಷ್ಟ, ಅಕ್ಕಿ ಕೊಡೋದಾಗಿದ್ರೆ ಅಕ್ಕಿ ಕೊಡಲಿ, ಇಲ್ಲ ಹಣ ಕೊಡೋದ್ರಿದ್ದೆ ಹಣ ಕೊಡಲಿ ಅಂತ ನಾವು ಹೇಳೋಣ. ನೆಕ್ಸ್ಟ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಫೆಬ್ರವರಿ ಮಾರ್ಚಿಂದ ಹಣ ಸ್ಟಾಪ್ ಮಾಡಿಬಿಟ್ಟು ಅಕ್ಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಸೊ ನೆಕ್ಸ್ಟ್ ನಾನು ಪ್ರತಿ ತಿಂಗಳು 1200ರಿಂದ 1500ವರೆಗೂ ಹೇಗೆ ಉಚಿತವಾಗಿ ಪಡೆಯಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಿದ್ದೆ. ಸೊ ಇದು ಬೇರೆ ಯಾವುದಾದ್ರೂ ಹೊಸ ಸ್ಕೀಮ್ ಬಿಟ್ಟಿದ್ದಾರಾ ಅಂದರೆ ಇಲ್ಲ. ಸೊ ಇರುವ ಸ್ಕೀಮ್ನೇ ಇದು. ಪಿಂಚಣಿ ಹಣ ಮತ್ತು ವೃದ್ಧಾಪ್ಯ ವೇತನ ಅಂತ ಇತ್ತಲ್ಲ, ಅದು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಅಂದರೆ ಯಾರ ಖಾತೆಗೂ ಸಹ ಬಂದಿಲ್ಲ. ಸೊ ಅಂಗವಿಕಲರ ವೇತನ ಏನಿದೆಯಲ್ಲ ಅದು ಬಂದಿದೆ ಎಲ್ಲರಿಗೂ 10ನೇ ತಾರೀಕು ಒಳಗಡೆ, 10, 11, 12ನೇ ತಾರೀಕು ಡಿಸೆಂಬರ್. ಅಂಗವಿಕಲರ ವೇತನ ಅದೆಲ್ಲ ಕ್ಲಿಯರ್ ಆಗಿ ಬಂದಿದೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಪಿಂಚಣಿ ಹಣ ಮತ್ತು ವಿಧವಾ ವೇತನ ಈ ಅಮೌಂಟ್ ಎಲ್ಲ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ನನಗೆ ಕೆಲವೊಬ್ರು ಕಮೆಂಟ್ ಮಾಡಿದರು. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳಿದರು. ಸೊ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಈ ತಿಂಗಳ ಬಂದಿಲ್ಲ, ಯಾಕಂದರೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅನಿಸುತ್ತೆ. ಸೊ ನಿಮ್ಮದು ಲೈಫ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನು ಸಬ್ಮಿಟ್ ಮಾಡಿ ಅಂತ. ಸೊ ಇನ್ನು ಕೆಲವರು ಆ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿಲ್ಲ. ಆದ ಕಾರಣ ಅವರು ಈಗ ಇಯರ್ ಎಂಡ್ ಇದೆಯಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನೀವು ಪ್ರತಿ ತಿಂಗಳು ಹೋಗ್ಬಿಟ್ಟು ನಿಮ್ಮದು ಎಬ್ಬಟ್ಟಾದರೂ ಹಾಕಿ ಇದು ತೊಗೊಂಬರ್ತೀರ, ಕೆಲವೊಬ್ರು ಹೋಗಿರಲ್ಲ, ಅದೇ ಅಕೌಂಟಲ್ಲೇ ಇರಲಿ ಅಂತ ಬಿಟ್ಟಿರ್ತೀರ. ಸೊ ಇಂಥ ಟೈಮಲ್ಲಿ ನೀವು ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದರೆ ಸೊ ನಿಮಗೆ ಹಣ ಬರೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಸೊ ಕೆಲವೊಬ್ರು ಮನೇಲಿ ಅವರು ಏನಾದರೂ ಡೆತ್ ಆದರೆ ಹಾಗೆ ಓಡ್ತಾ ಇರುತ್ತೆ. ಸೊ ಅವರು ಅಮೌಂಟನ್ನು ಅವರ ಖಾತೆಗೆ ಬರ್ತಾ ಇರುತ್ತೆ. ಸೊ ಈ ಥರ ಆದರೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ಯಾರ್ಯಾರೆಲ್ಲ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಮಿಟ್ ಮಾಡಿ. ಸೊ ಇದನ್ನು ಹೇಗೆ ಮಾಡಿಸೋದು, ನಮಗೆ 60 ವರ್ಷ ಆದಮೇಲೆ ಪಿಂಚಣಿ ಹಣ ಹೇಗೆ ಬರುತ್ತೆ ಮತ್ತು ವಿಧವಾ ವೇತನ ಇದೆಲ್ಲ ಹೇಗೆ ಮಾಡಿಸೋದು ಅಂತೆಲ್ಲ ಗೊಂದಲ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅದನ್ನು ಹೇಗೆ ಅಪ್ಲಿಕೇಶನ್ ಹಾಕೋದು, ಯಾರಲ್ಲಿ ಮಾಹಿತಿನ ತಗೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.